आंखों में झांकू तो एक बार, छू ले तो एक बार, छेड़े तो एक बार, बालों से मेरे तो खेले तो एक बार, धीरे से उंगली दबाए तो एक बार, पाँव से पाँव लड़ाए तो एक बार, मेरे बगल में तू आ जाए तो एक बार। होती है फीलिंग्स, जरा समझो ना सनम मेरी फीलिंग्स को। होती है फीलिंग्स, जरा समझो ना सनम मेरी फीलिंग्स को। ಯಾ ಗಾಯ್ಸ್, ಸೊ ನಮಗೆ ಲೆಫ್ಟ್ ರೈಟ್ ಎರಡು ಆಪ್ಷನ್ ಇದೆ. ಲೆಫ್ಟ್ ಹೋದರೆ ನಮಗೆ ಫುಡ್ ಕೋರ್ಟ್ಸ್ ಇದೆ, ಹಾಗೆ ಈಗ ರೈಟ್ ಬಂದರೆ ಫುಲ್ ಡಿಫ್ರೆಂಟ್ ವೈಸ್ ಆಫ್ ಎಂಜಾಯ್ಮೆಂಟ್ ಗೇಮ್ಸ್ ಇದೆ. ಸೊ ಫಸ್ಟ್ ಇದು ಸ್ವಲ್ಪ ನೋಡಿ ಮತ್ತೆ ಆಚೆ ಹೋಗುವ. ಈಗ ನಾವು ಫುಡ್ ಕೋರ್ಟಿಗೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಗೇಮ್ಸ್ ಎಲ್ಲ ಎಂತೆಂತ ನೋಡುವ. ನಾನಂತ ಆಟ ಆಡೋದಿಲ್ಲ, ಆದರೆ ಎಂತೆಂತ ನೋಡುವ. ಇದನ್ನು ನೋಡಿ ಮತ್ತು ನೆಕ್ಸ್ಟ್ ಫುಡ್ ಕೋರ್ಟಿಗೆ ಹೋಗುವ. ನೋಡ್ಬೋದು ಸುಮಾರು ಈ ಪ್ರೈಸ್ ವಿನ್ನಿಂಗ್ ಗೇಮ್ಸನ್ನು ಮಾಡಿದ್ದಾರೆ. ಓಕೆ, ಇದೊಂದು ಒಳ್ಳೆ ಬಿಸ್ನೆಸ್. ನೆಕ್ಸ್ಟ್ ನಾವು ನೋಡೋದು ಬೇರೆ ಸುಮಾರು ಆ್ಯಕ್ಟಿವಿಟೀಸ್ ಉಂಟು, ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ. ಅದನ್ನು 1 by 1 ನೋಡುವ, ಬನ್ನಿ ಹೋಗುವ. ಸೊ ಹಾಗೆ ಈಚೆ ಬಂದಾಗ ನಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಡ್ಸ್, ಕ್ರೇಜಿ ರೈಡ್ಸ್ ಉಂಟು, ಸಿಂಪಲ್ ರೈಡ್ಸ್ ಉಂಟು, ರೋಲರ್ ಕೋಸ್ಟರ್ ಇರ್ಬೋದು, ಅಲ್ಲಿ ಜಾಯಿಂಟ್ ವೀಲ್ ಇಲ್ಲ, ಅದೆಂತ ಅಂತ ಹೇಳಿದ್ರೆ ಗೊತ್ತಿಲ್ಲ. ಮತ್ತು ಇಲ್ಲಿ ಬೈಕ್ ಉಂಟು ಮಕ್ಕಳಿಗೆ. ಸೊ ಯು ಕ್ಯಾನ್ ಎಂಜಾಯ್. ನಮ್ಮ ನಿಜವಾಗಿ ನಾವು ಬಂದಿರುವಂಥ ಫುಡ್ ಕೋರ್ಟಿಗೆ, ಆ ಫುಡ್ ಕೋರ್ಟು ನಮ್ಮ ಲೆಫ್ಟ್ ಸೈಡಲ್ಲಿದೆ. ಸೊ ಹೋಗುವ. ಸೊ ನಿಮಗೆಲ್ಲ ಗೊತ್ತುಂಟು, ನಾವು ಮೇಯ್ನಾಗಿ ಬಂದಿರೋದೇ ಇಲ್ಲಿ ಫುಡ್ ಕೋರ್ಟಿಗೋಸ್ಕರ. ನೋಡ್ಬೋದು ಸಂಡೇ ಆದ ಕಾರಣ ತುಂಬ ರಶ್ ಉಂಟು, ಅಂದರೆ ಜನರಿದ್ದವರೆಲ್ಲ ಬಂದು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಮುಂದೆ ಹೋಗ್ತಿರುವಾಗ ನಮಗೆ ಇವರು ಡ್ರೋನ್ನವ್ರು ಸಿಕ್ಕಿದ್ರು. ಸೊ ನಮ್ಮನ್ನೇ ಕ್ಯಾಮರಲ್ಲಿ ಫೋಕಸ್ ಮಾಡಿದರು. ಅದು ನೋಡಿ ಭಾರಿ ಖುಷಿ ಆಯಿತು. ನೀವು ನೋಡ್ಬೋದು ಡ್ರೋನಿಂದ ಫುಲ್ ಜನರ ವೀಡಿಯೋನ ತೆಗಿತಿದ್ರು. ನಮ್ಮದಲ್ಲ, ಅವರದ್ದೇ. ನಾವು ಸುಮ್ಮನೆ ಹಾಗೆ ಪಾಸ್ ಆಗ್ತಿರೋ ಸಿಕ್ಕಿದ್ರು. ಸೊ ಅದು ನಾನು ಡ್ರೋನಲ್ಲಿ ಒಂದು ಒಳ್ಳೆಯ ಗಮ್ಮತ್ತಿತ್ತು. ಅವರು ಸ್ಮೈಲ್ ಇರಲಿ. ಸೊ ಒಳ್ಳೆ ವೈಬ್ ಇತ್ತು ಆ ದಿನ. ಎಂತೆಂತ ಟೇಸ್ಟ್ ಮಾಡಿದೆ ಒಂದು ನೋಡುವ, ಬನ್ನಿ ಹೋಗುವ. ಸೊ ನಾನು ಹೇಳಬೇಕಂತ ಹೇಳಿದರೆ ಸಂಡೇ ಆದ ಕಾರಣ ಫುಲ್ ರಶ್. ಆಗನ್ನು ಹೇಳಿದಾಗೆ ತುಂಬ ವೆರೈಟಿಯಲ್ಲಿ ಫುಡ್ ಅಂದರೆ ಫುಡ್ ಡಿಫ್ರೆಂಟ್ ಟೈಪ್ಸ್. ಅಂದರೆ ನಿಮಗೆ ಖಾಲಿ ವೆಜ್ ಇರ್ಬೋದು ಅಷ್ಟೇ ಅಲ್ಲ, ನಾನ್ ವೆಜ್ ಆಗಿರಲಿ, ಐಸ್ ಕ್ರೀಮ್ಸ್ ಇರಲಿ, ಎಲ್ಲ ಐಟಮ್ ಇತ್ತು. ಸೊ ಎಲ್ಲ ಸ್ಟಾಲಿಗೆ ನಾವು ಹೋಗಲಿಲ್ಲ, ಸೆಲೆಕ್ಟಾಗಿ ಕೆಲವು ಸ್ಟಾಲಿಗೆ ಹೋಗಿದ್ದೇನೆ. ಅಂದರೆ ಯಾವ್ದು ಸ್ವಲ್ಪ ಇಷ್ಟ ಆಯಿತು, ಮತ್ತು ನನ್ನ ಫೇವ್ರೇಟ್ ಸ್ಟಾಲ್ ಇರ್ಬೋದು, ಫುಡ್ ಇರ್ಬೋದು, ಅದಕ್ಕೆ ಹೋಗಿದ್ದೇನೆ. ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಂಡದ್ದು ಅದಕ್ಕೆಲ್ಲ ಹೋಗಿ ಟ್ರೈ ಮಾಡಿದ್ದೇವೆ. ಸೊ ಎಂತೆಂತ ಆಗ್ತಾ ಉಂಟು ನೋಡಲಿಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಬಂದೇನು ಅಷ್ಟೊಂದು ಟ್ರೈ ಮಾಡಲಿಲ್ಲ. ಫಸ್ಟ್ ಐಟಮ್ ಏನು ಟ್ರೈ ಮಾಡುವ ಅಂತ ಹೇಳಿದರೆ ನಿನ್ನೆಯಲ್ಲಿ ಬಿಟ್ಟು ಹೋಗಿತ್ತು. ಸೊ ಇವತ್ತು ಇಲ್ಲಿಯೇ ಫಸ್ಟ್ ಬಂದಿದ್ದೇವೆ. ಎಂತ ಅಂತ ಹೇಳಿದರೆ ಈರೋಳ್. ಯಾವುದುಂಟಣ್ಣ ಬೆಸ್ಟ್? ಇದರಲ್ಲಿ ಈರುಳ್ಳಿದು ಇಷ್ಟು ಫ್ಲೇವರ್ ಉಂಟು, ವಿತ್ ಈರುಳ್ಳಿ ಆ್ಯಡ್ ಆಗಿ, ಫ್ರೂಟ್ಸ್ ಆ್ಯಡ್ ಆಗಿ, ಫ್ಲೇವರ್ ಚಾಯ್ಸೇಬಲ್ ಇಷ್ಟು ಉಂಟು. ಟ್ರಾಪಿಕಲ್, ಚಾಕ್ಲೇಟ್, ಸ್ಟ್ರಾಬೆರಿ, ಆಲ್ಫಾನ್ಸ್. ಯಾವುದು ಒಳ್ಳೆಯದಾಗ್ತದೆ? ಟ್ರಾಪಿಕಲ್ ಫ್ರೂಟ್ಸ್ ಅಂಡ್ ಫಸ್ಟ್ ಅದೊಂದು ಕೊಡಿ. ಸೊ ಐಸ್ ಕ್ರೀಮನ್ನು ಈರುಳ್ಳೊಟ್ಟಿಗೆ ಒಂದು ಡಿಫ್ರೆಂಟಾಗಿ ಕಾಂಬಿನೇಷನ್, ಆದರೆ ಒಳ್ಳೆಯ ಕಾಂಬಿನೇಷನ್. ಅದರ ಎಂತ ಅಂತ ಹೇಳಿದರೆ ನಮಗೆ ರಿಯಲ್ ಫ್ರೂಟ ಒಂದು ಫ್ಲೇವರನ್ನು ಸಿಗ್ತಾ ಉಂಟು. ಸೊ ನಾವು ನೋಡ್ಬೋದು ಟೂಟಿ ಫ್ರೂಟಿ ಆಗಿರ್ಬೋದು, ಚಾಕೋ ಚಿಪ್ಸಸ್ ಹಾಗೂ ಚಾಕ್ಲೇಟ್ ಚಿಪ್ಸ್. ಸೊ ಇದೊಂದು ಈಗ ಟ್ರೈ ಮಾಡಲಿಕ್ಕಿದ್ದೇವೆ. ಇವತ್ತಿನ ಫಸ್ಟ್ ಐಟಮ್ ಹೋಗುವ. ಸೊ ಇವತ್ತಿನ ಫಸ್ಟ್ ಐಟಮನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ಬಂದು ಇದನ್ನೇ ತಿನ್ನುವಂಥ, ಯಾಕೆ ನಿನ್ನೆ ಇದನ್ನು ಬಿಟ್ಟೋಗಿತ್ತು, ಇವತ್ತು ಇದನ್ನು ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಸೂಪರ್. ಎಂತ ಅಂತ ಹೇಳಿದರೆ ಮಿಕ್ಸ್ಡ್ ಫ್ರೂಟ್ ಇದೆ, ಮತ್ತು ನಮ್ಮ ಸ್ಪೆಷಲ್ ಆದ ಈರುಳ್ಳು ಐಸ್ ಕ್ರೀಮ್, ಒಳ್ಳೆಯ ಕಾಂಬಿನೇಷನ್ನು. ಇದು ನಿಮಗೆ ಇನ್ನು ಟ್ರೈ ಮಾಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಇವತ್ತು ಲಾಸ್ಟ್ ಇದು. ಆದರೆ ಬೆಸ್ಟ್ ಇದೆ. ಬೇರೆಲ್ಲ ಸಿಕ್ಕಿದೆ, ಒಂದು ಟ್ರೈ ಮಾಡಿ ಆಯಿತಾ. ಸೊ
IPL ಆಕ್ಷನ್ ಆಗ್ತಾ ಉಂಟು, ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ. ಯಾಕಂತ ಹೇಳಿದರೆ IPL ಆಕ್ಷನ್ ಮತ್ತೆ ರಿಪ್ಲೇ ಆದರೂ ನೋಡ್ಬೋದು. ಇಲ್ಲಿ ಇದನ್ನು ಮಿಸ್ ಆದರೆ ಮತ್ತೆ ನಮಗೆ ಟ್ರೈ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದಿದ್ದೇವೆ. ಸೊ ಸೋಲೋ ಬ್ಲಾಗ್ ಮಾಡ್ತಿದ್ದೇನೆ. ಇನ್ನೊಂದೊಂದು ಐಟಮ್ ಟ್ರೈ, ಓಕೆ, ಅವಿಲ್ ಮಿಲ್ಕ್ ಶೇಕ್ ಅಂತ ಉಂಟಿಲ್ಲ, ಇದನ್ನು ಟ್ರೈ ಮಾಡುವ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಐಸ್ ಗೋಲಾ, ಬನ್ನಿ ಈಗ ನಾವು ನೋಡ್ಬೋದು ಇದು ಅವಿಲ್ ಮಿಲ್ಕ್ ಶೇಕನ್ನು ಹೇಗೆ ಮಾಡ್ತಿದ್ದಾರೆ ಅಂತೇಳಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಅಷ್ಟು ತನಕ ಇದನ್ನು ಟ್ರೈ ಮಾಡಲಿಲ್ಲ. ಎಲ್ಲ ಟೈಮ್ ಇದು ಹೆಸರು ಕೇಳಿ ಒಂದು ಟ್ರೈ ಮಾಡಬೇಕು ಅಂತ ಎನ್ಸ್ಕೊತಿದ್ದೆ. ಸೊ ಅದು ಹೇಗೂ ಇಲ್ಲಿ ಸಿಕ್ಕಿತ್ತು, ಒಂದು ಟ್ರೈ ಮಾಡಿದ್ವು ಆಗ್ತದೆ ಅಂತೇಳಿ ನಾನು ತೊಗೊಂಡಿದ್ದೇನೆ. ಸೊ ನೋಡುವ, ಅದಕ್ಕೆ ತುಂಬ ನಾನು ಎಂತ ತಿನ್ಸ್ಕೊಳ್ಳೋದು ಕ್ಯಾಶು ಹಾಕೋದು ಅಂತ ತಿನ್ಸ್ಕೊಂಡದ್ದು. ಮತ್ತು ನೋಡೋದು ಕ್ಯಾಶು ಅಲ್ಲ, ಗ್ರೌಂಡ್ ನೆಟ್. ಸೊ ಇದು ಬೇಸಿಕ್ ಆಗಿದ್ದಲ್ಲಿ ಬಾಳೆಹಣ್ಣು, ಗ್ರೌಂಡ್ ನೆಟ್ಟು ಮತ್ತು ಸ್ವಲ್ಪ ಟೂಟಿ ಫ್ರೂಟಿ ಮತ್ತು ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಸ್ವಲ್ಪ ಇದು ಅವಲಕ್ಕಿ ಅಂತ ಸ್ವಲ್ಪ ಹಾಕ್ತಾರೆ, ಅದನ್ನು ಮರ್ತೋಯ್ತು. ಸೊ ಟೇಸ್ಟ್ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ ಆಯಿತು. ಹಿಂಗೆ ನೋಡಿ ನನ್ನ ರಿಯಾಕ್ಷನ್ ನೋಡಿ, ಆ ಟೇಸ್ಟ್ ನೋಡಿ. ಮತ್ತು ಹಾಗೆ ಈ ಫೆಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನೀವೆಲ್ಲ ಇದನ್ನು ಮಿಸ್ ಮಾಡ್ತಿದ್ದೀರಿ. ಎಂತಕ್ಕಂತ ಹೇಳಿದ್ದು ಆಗಿ ಮುಗ್ದಾಗಿದೆ. ಹೀಗೆ ಮಲ್ಪೆ ಫುಡ್ ಫೆಸ್ಟ್ ಆಗ್ತಾ ಉಂಟು ಅಂತೇಳಿ 27ಇಂದ 31 ತನಕ ನಡೀತದೆ ಡಿಸೆಂಬರಲ್ಲಿ. ಅದಕ್ಕೆ ನೀವು ಟ್ರೈ ಮಾಡ್ಬೋದು. ಅಲ್ಲಿ ಸಹ ತುಂಬ ವೆರೈಟಿ ಫುಡ್ ಇರ್ಬೋದು. ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಬಟ್ ಇವೆಂಟ್ ಆಗ್ತಾ ಉಂಟು ನನಗೆ ಗೊತ್ತುಂಟು. ಅಲ್ಲಿ ಸಹ ಒಂದು ಆದಷ್ಟು ಬೇಗ ಹೋಗೋ ಪ್ಲ್ಯಾನ್ ಮಾಡಿದ್ದೇನೆ. ಹಾಗೆ ಈಗ ಉಡುಪಿ ಉತ್ಸವ ಇದು ಆಗ್ತಾ ಉಂಟು. ಇದ್ರ ಬಗ್ಗೆ ನಂಗೆ ಇವತ್ತು ನ್ಯೂಸ್ ಸಿಕ್ಕಿತ್ತು, ಎಲ್ಲಿ ಅಂತ ಗೊತ್ತಿಲ್ಲ. ಕ್ಯಾಮರಾ ಸ್ವಲ್ಪ ಈಗ ಅವಿಲ್ ಮಿಲ್ಕ್ ಶೇಕನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ಸೊ ಸೂಪರ್ ಆಗಿದೆ. ಸೊ ಎಷ್ಟು ಒಳ್ಳೇದಿತ್ತು ಅಂತೇಳಿ ಇನ್ನೊಂದು ಬೈಟ್ ತಗೊಂಡು ಅಂತ ಮನಸ್ಸಾಯಿತು. ಅದಕ್ಕೆ ಇನ್ನೊಂದು ಬೈಟ್ ಅಲ್ಲ, ಇನ್ನೊಂದು ಸಿಪ್. ಸೊ ಡ್ರಿಂಕ್ ತುಂಬ ಒಳ್ಳೇದಿತ್ತು. ನೆಕ್ಸ್ಟ್ ಈಗ ಗೋಲಾ ಒಂದು ಟ್ರೈ ಮಾಡುವ, ಬನ್ನಿ. ಅವಿಲ್ ಮಿಲ್ಕ್ ಶೇಕನ್ನು ಕುಡ್ದಾದ್ಮೇಲೆ ನಾವೀಗ ಐಸ್ ಗೋಲನ್ನು ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಐಸ್ ಗೋಲನ್ನು ನಾವು ತಗೊಂಡು ಫ್ಲೇವರ್ ಎಂತ ಅಂತ ಹೇಳಿದರೆ ಮಿಕ್ಸ್ ಫ್ಲೇವರ್ ಅಂತೇಳಿ. ಅದು ಮೇಯ್ನಾಗಿ ಎಂತಕ್ಕೆ ತಗೊಂಡು ಅಂತ ಹೇಳಿದರೆ ತುಂಬ ಫ್ಲೇವರನ್ನು ಟ್ರೈ ಮಾಡಲಿಕ್ಕಾಗ್ತದೆ. ಎಂತೆಂಥ ಫ್ಲೇವರ್ ಉಂಟು ಅಂತ ನೋಡುವ ಬನ್ನಿ. ಅವಿಲ್ ಮಿಲ್ಕ್ ಶೇಕ್ ಆಯಿತು, ಈಗ ಗೋಲಾನ್ನು ಟ್ರೈ ಮಾಡ್ತಿದ್ದೇವೆ ಮಿಕ್ಸ್ ಫ್ಲೇವರಲ್ಲಿ. ಕಾಳಕಟ್ಟ ಫ್ಲೇವರ್ ಬಂತು. ಇಲ್ಲಿ ಆರೆಂಜ್. ಸೊ ಮಿಕ್ಸ್ ಸೂಪರಾಗಿ ಉಂಟು. ಇದೇನು ಕಾಮನ್ ಆಗಿ ನಮ್ಗೆ ಸಿಗ್ತಾ ಇರ್ತದೆ, ಇದರಲ್ಲಿ ಎಂಥ ಅಷ್ಟೊಂದು ಸ್ಪೆಷಲ್ ಆಗಿಲ್ಲ. ಇಲ್ಲಿ ಬೇರೆ ಎಂಥ ಸ್ಪೆಷಲ್ ಆಗಿ ಸಿಕ್ಕೋ ಐಟಮ್ ಉಂಟು, ಅದನ್ನು ನೋಡುವ, ಬನ್ನಿ ಹೋಗುವ. ನೆಕ್ಸ್ಟ್ ನಾವು ಬಂದದ್ದು ಕಮಲಾಸ್ ಕಿಚನ್ ಅಂತೇಳಿ. ಇಲ್ಲಿ ನಾನೇನು ಟ್ರೈ ಮಾಡಲಿಲ್ಲ, ಆದರೆ ಬಂದ ಅಮ್ಮ ಮತ್ತು ಆಂಟಿ ಇದೆಂತ ನೀರು ದೋಸೆ ಮತ್ತು ಸುಕ್ಕನ್ನು ಟ್ರೈ ಮಾಡಿದ್ದಾರೆ. ಅದು ಅವ್ರ ರಿವ್ಯೂ ತುಂಬ ಒಳ್ಳೆದುಂಟು ಅಂತ ಹೇಳಿದ್ದಾರೆ. ಸೊ ನಾನು ಟೇಸ್ಟ್ ಮಾಡಲಿಲ್ಲ, ನಾವು ಬೇರೆ ಕಡೆ ಹೋಗುವ. ಸೊ ತಿಂದೆಲ್ಲ ಆಯಿತು, ಸ್ವಲ್ಪ ಎಂತಾದರೂ ಬಾಳಿಕೆ ಆಯಿತು ಕುಡಿಯುವಂತೆ. ಈಗ ಲೈಮ್ ಸೋಡಾ ಡಿಫ್ರೆಂಟ್ ಫ್ಲೇವರಲ್ಲಿ ಟ್ರೈ ಮಾಡ್ತಿದ್ದೇವೆ. ನಾನು ಕಾಲಘಟ್ಟವನ್ನು ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇನೆ ಇಲ್ಲಿ. ಸೊ ಇದೊಂದು ಈ ಕೋಸ್ಟಲ್ ಕಾರ್ನಿವಲ್ ಸ್ಟ್ರೀಟ್ ಫುಡ್ ಲವರ್ಸಿಗಂತೂ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ನೀವು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ನಾನು ಯಾವುದನ್ನು ಅಂದರೆ ಎಲ್ಲ ಸ್ಟಾಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, 1 by 1 ಆದಷ್ಟು ನಾನು ಹೋಗ್ತಿದ್ದೇನೆ. ನೋಡುವ. ಸ್ಟ್ರಾ ಬೇಡ, ಇನ್ನೊಂದು ಎಕ್ಸ್ಟ್ರಾ ಬೇಡ. ಇದೆಲ್ಲ ಸ್ಟ್ರಾ ಬೇಡ. ನನ್ನ ಕಾಲಘಟ್ಟ ಫ್ಲೇವರ್ ಬಂತು. ನಿಂಗೆ ಬೇಕಾ? ಬೇಡ, ಮಿಕ್ಸ್ ಮಾಡಿ. ಸೊ ಗೈಸ್, ಫಸ್ಟ್ ಕುಡಿದಾಗ ಜ್ಯೂಸ್ ಯಾಕೋ ಟೇಸ್ಟ್ ಬರಲಿಲ್ಲ. ಅದು ನಾನು ಎಲ್ಲೋ ಜ್ಯೂಸ್ ಮಿಸ್ಟೇಕ್ ಅಂತ ಎನ್ಸ್ಕೊಂಡೆ. ಮತ್ತು ನೋಡುವಾಗ ನಂದೇ ಮಿಸ್ಟೇಕ್, ಅದನ್ನು ಫ್ಲೇವರ್ ಕರೆಕ್ಟ್ ಮಿಕ್ಸ್ ಆಗಿರಲಿಲ್ಲ. ಸೊ ಈಗ ಫುಲ್ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿ ಕುಡಿತಿದ್ದೇನೆ. ಕರೆಕ್ಟು, ಈಗ ಇದು ಒರಿಜಿನಲ್ ಫ್ಲೇವರ್ ನಂಗೆ ಬರ್ತಾ ಉಂಟು. ಕಾಲಕಟ್ಟ ಅಂದರೆ ಈಗ ಕಾಲಕಟ್ಟ, ಆಗ ಖಾಲಿ ಲೈಮ್ ಸೋಡಾ ಆಗಿ ಟೇಸ್ಟ್ ಇತ್ತು. ಈಗ ಪರ್ಫೆಕ್ಟ್ ಆಗಿದೆ. ಸೊ ನೀವು ನೋಡ್ಬೋದು, ಆಡಿಯನ್ಸ್ ಜನ ಎಲ್ಲ ಬಂದಿದ್ದಾರೆ. ಒಂದು ಪರ್ಫೆಕ್ಟ್ ಸಂಡೇನ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಡೇ ವೈಬ್ ಅಂತ ಹೇಳಿ ಇದನ್ನಂತ ಹೇಳಬೇಕು. ಸೊ ಯಾರೆಲ್ಲ ಬರಲಿಲ್ಲ
ನೀವೆಲ್ಲ ಒಂದು ಗೋಲ್ಡನ್ ಚಾನ್ಸನ್ನು ಮಿಸ್ ಮಾಡಿದ್ದೀರಿ. ಜನ ಮರಲ ಜಾತ್ರೆ ಮರಲ ಅಂತ ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಆದರೆ ಸಹ ನಾವು ಒಂದು ಮರಳಗಟ್ಟಿ ಬಂದಿದ್ದೇವೆ. ಇದೇ ಒಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್. ವೀಕೆಂಡನ್ನು ಬೆಸ್ಟ್ ವೇಯಲ್ಲಿ ನೀವು ಹೇಗೆ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದರೆ ಇಂಥ ಒಂದು ಇವೆಂಟಿಗೆಲ್ಲ ಬಂದರೆ, ಇಫ್ ಯು ಆರ್ ಅ ಫುಡ್ ಲವರ್ ಇದು ಬೆಸ್ಟಾಗಿರ್ತದೆ. ಇರಲಿ. ಸೊ ಆದಷ್ಟು ಸ್ಟಾಲ್ ನಾವು ನಿನ್ನೆ ವ್ಲಾಗ್ ಮಾಡಿದ್ದೇವೆ. ಇವತ್ತೊಂದು ಸ್ವಲ್ಪ ಯಾವ್ದು ನಿನ್ನೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನೊಂದು ಆದಷ್ಟು ಇವತ್ತು ಕವರ್ ಮಾಡುವಂತ ಬಂದಿದ್ದೇವೆ. ಸೊ ಒಬ್ಬೊಬ್ಬರ ಲೈಫಲ್ಲಿ ಒಂದು ಅಫೇರ್ ಇರ್ತದೆ. ಇಷ್ಟದಾಗ ನಮ್ಮ ಲೈಫ್ ಅಂತ ಅಫೇರ್ ಇರಲಿಲ್ಲ. ಸೊ ಆದ ಕಾರಣ ನಾವು ಈಗ ಇಲ್ಲಿ ಈ ಶಾಪಿಗೆ ಬಂದಿದ್ದೇವೆ. ಎಂತಕ್ಕಂತೇಳಿ ಒಂದು ಅಫೇರನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತೇಳಿ, ಅದು ಹೇಗಿರ್ತದೆ ಅಂತೇಳಿ. ಸೊ ನಾವೀಗ ಇಲ್ಲಿ ಬಂದದ್ದು ಅವರ ಡ್ರಿಂಕ್ ಕರೆಂಟ್ ಅಫೇರ್ ಅಂತ ಕೇಳಿ, ಕರೆಂಟ್ ಅಫೇರ್ ಅಂತೇಳಿ ಅದನ್ನು ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಅದನ್ನು ಟೇಸ್ಟ್ ನೋಡುವ ಮತ್ತು ಅಫೇರ್ ಎಕ್ಸ್ಪೀರಿಯನ್ಸ್ ಹೇಗುಂಟು ಅಂತ ಹೇಳುವ ಬನ್ನಿ. ಯಾ ಥ್ಯಾಂಕ್ಸ್. ಸೊ ಗೈಸ್, ಕರೆಂಟ್ ಅಫೇರ್ ಟ್ರೈ ಮಾಡ್ತಿದ್ದೇನೆ. ಇದು ಇವತ್ತಿನ ಸೆಕೆಂಡ್ ಡ್ರಿಂಕ್. ಸೂಪರ್ ಆಗಿತ್ತು. ಮಾಕ್ಟೇಲ್ ನಮಗೆ ಮೊದಲೇ ಇಷ್ಟ. ಅದನ್ನು ಈಗ ಇಲ್ಲಿ ತಗೊಂಡು ನೋಡುವ ನೆಕ್ಸ್ಟ್ ಎಂತ ಉಂಟು ಅಂತೇಳಿ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದರೆ. ಬೇರೆ ಫುಡ್ಡನ್ನು ಟ್ರೈ ಮಾಡುವ. ತುಂಬ ಫುಡ್ಡನ್ನು ಟ್ರೈ ಮಾಡಿ ಆಯಿತು. ಸೊ ನನಗೆ ಇಲ್ಲಿ ಕಂಡದ್ದು ಎಂತ ಅಂತ ಹೇಳಿದರೆ, ನಮ್ಮ ಮಣಿಪಾಲದ ತುಂಬ ಫೇಮಸ್ ಆದ ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿ ಅಂತೇಳಿ ಅವ್ರದ್ದು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ಸೊ ನಾನಿಲ್ಲಿ ಅವರ ಸ್ಟಾಲನ್ನು ಬ್ಲಾಗ್ ಮಾಡ್ತಿಲ್ಲ. ಯಾಕಂತ ಹೇಳಿದರೆ ಅವರ ಮಣಿಪಾಲಿರುವ ಔಟ್ಲೆಟ್ ಅಂತ ಹೇಳಿದರೆ ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿಯನ್ನು ನಾವು ಡೈರೆಕ್ಟ್ ವಿಸಿಟ್ ಮಾಡುವ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಸೊ ಅವ್ರು ಹೇಳಿದರು ಇಲ್ಲಿ ಬೇಡ ಅಲ್ಲೇ ಬನ್ನಿ ಅಂಥೇಳಿ. ಸೊ ಅಲ್ಲಿ ಇದನ್ನು ಬ್ಲಾಗ್ ಮಾಡುವ. ಈಗ ಬೇರೆ ಉಳಿದಲ್ಲಿ ಒಂದು 4-5 ಸ್ಟಾಲ್ ಉಂಟು, ಅದನ್ನು ಆದಷ್ಟು ನೋಡುವ. ನೋಡಿ ಸಿಂಪಲ್ಲಾಗಿ ಬ್ಲಾಗನ್ನು ಇಲ್ಲೇ ಮುಗಿಸಿಬಿಡುವ. ಸೊ ಗಾಯ್ಸ್, ಬ್ಲಾಗನ್ನು ಎಂಡ್ ಮಾಡೋ ಟೈಮ್ ಆಯಿತು. ಸೊ ಎಲ್ಲ ಸ್ಪೈಸಿ ಫುಡ್ಡಲ್ಲಿ ಟ್ರೈ ಮಾಡಿ ಆಯಿತು. ಸೊ ಲಾಸ್ಟ್ ಒಂದು ಈ ಎಂಡಿಂಗನ್ನು ಡಿಸರ್ಟಿಗೋಸ್ಕರ ಇಟ್ಟಿದ್ದೇವೆ. ಒಂದು ಡಿಸರ್ಟ್ ಟ್ರೈ ಮಾಡಿ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಸೊ ನಾವು ಡಿಸರ್ಟ್ ಅಂತ ಹೇಳಿದಾಗ ನಾವು ಹಾಗೆ ನೋಡುವಾಗ ಇಲ್ಲಿ ಬೆಸ್ಟ್ ಡಿಸರ್ಟ್ ಕಾರ್ನರ್ ಇತ್ತು. ತುಂಬ ವೆರೈಟಿಯಲ್ಲೇ ಅವರು ಡಿಸರ್ಟ್ಸನ್ನು ಇಟ್ಟಿದ್ದಾರೆ. ಸೊ ಅವರ ಬೆಸ್ಟ್ ಯಾವುದಂತ ಕೇಳಿದನ್ನು ಟ್ರೈ ಮಾಡುವ. ಓಕೆ, ಬ್ಲೂಬೆರಿ ಚೀಸ್ ಕೇಕ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಇದೊಂದು ಟ್ರೈ ಮಾಡುವ. ಬ್ಲೂಬೆರಿ ಬಾಸ್ ಚೀಸ್ ಕೇಕ್ ಅಂತ. ಇದು ಬಿಸ್ಕೆಟ್ ಬೇಸ್ ಇಲ್ಲ, ತುಂಬ ಹೈ ಟೆಂಪ್ರೇಚರಲ್ಲಿ ಬೇಕ್ ಮಾಡ್ತೇವೆ. ಸೊ ಒಂದು ಕ್ಯಾರಮಲೈಸ್ ಕ್ರಸ್ಟ್ ಇದೆ ಮತ್ತು ಕ್ರೀಮಿನೂ ಇದೆ. ನಮ್ಮದು ಶಾಪ್ ಆ್ಯಕ್ಚುಲಿ ಮಣಿಪಾಲಲ್ಲಿ ಬರುತ್ತೆ. MIT ಗೇಟ್ 8 ಆಪೋಸಿಟಲ್ಲಿದೆ. ಯಾವಾಗಾದರೂ ಬಂದು ವಿಸಿಟ್ ಮಾಡ್ಬೋದು. ನಮ್ಮ ಸ್ಕ್ಯಾನರ್ ಇಲ್ಲಿದೆ, ಅಂದರೆ ನಮ್ಮ QR ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ವ್ಯೂ ಮಾಡ್ಬೋದು. ಏನಾದ್ರು ಡೀಟೇಲ್ಸ್ ಇದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳ್ಬೋದು. ಪಾರ್ಟಿ ಆರ್ಡರ್ಸ್ ಸಿಗಿತೇವೆ, ಇವೆಂಟ್ ಆರ್ಡರ್ಸ್ ಸಿಗಿತೇವೆ. ಎನಿ ರಿಕ್ವೈರ್ಮೆಂಟ್ ಇದ್ದರೆ ಒಂದು 2 ಡೇಸ್ ಪ್ರಯರ್ ಹೇಳಿ ನಾವು ಮಾಡಿಕೊಡ್ತೇವೆ. ಸೊ ಫಸ್ಟ್ ಟೈಮ್ ಬ್ಲೂಬೆರಿ ಇದನ್ನು ಟ್ರೈ ಮಾಡ್ತಿದ್ದೇನೆ, ಚೀಸ್ ಕೇಕ್. ಇನ್ನು ಹೇಳಬೇಕು, ನಾನು ಈಗ ನಂಗೆ ಗೊತ್ತಾಯಿತು ನಂದು ಪರ್ಫೆಕ್ಟ್ ಚಾಯ್ಸ್ ಅಂತೇಳಿ. ಲಾಸ್ಟಿಗೆ ಡಿಸರ್ಟ್ ಟ್ರೈ ಮಾಡ್ಲಿಕ್ಕೆ ಬಂದೆ. ವೆರೈಟಿ ಇದು ಟೇಸ್ಟ್ ಹೇಳ್ಬೇಕಂತ ಹೇಳಿದರೆ ಚೀಸ್ ಕೇಕ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟಾಗಿ. ನಾನು ನಿಜವಾಗಿ ಚೀಸ್ ಕೇಕನ್ನು ಇಷ್ಟಪಡುವವನೇ ಅಲ್ಲ, ಬಟ್ ದಿಸ್ ಒನ್ ಇಸ್ ಡಿಫ್ರೆಂಟ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಹೀಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅವ್ರು ಕೊಟ್ಟಿದ್ದಾರೆ. ನಿಮಗೆ ಆರ್ಡ್ರ್ ಪಾರ್ಟಿ ಅಂತ ಆರ್ಡ್ರ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನಗೆ ಲಾಸ್ಟಲ್ಲಿ ಎಂತ ಗಮ್ಮತ್ ತುಂಬ ಖುಷಿ ಆಯ್ತು. ಎಂತ ಅಂತ ಹೇಳಿದರೆ, ನನ್ನ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು. ಸೊ ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಸ್ ಇಷ್ಟನ್ನು ಮೀಟ್ ಆಗಿ ನಂಗೆ ತುಂಬ ಖುಷಿ ಆಯಿತು. ಸೊ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ಮೀಟ್ ಆಗಿದಾಗ ನೋಡುವ. ಇಷ್ಟು ನಂಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ತುಂಬ ಖುಷಿ ಆಯ್ತು ನನಗೆ. ಹಲೋ ಎವ್ರಿವನ್, ನಾನು JCI PPP ಕಾರ್ತಿಕೇಯ ಮಧ್ಯಸ್ಥ ಅಂತ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ JCI ಇಂಡಿಯಾದ್ದು. JCI ಪಡುಬಿದ್ರಿ ಅವರ 50th ಇಯರ್ ಸೆಲೆಬ್ರೇಷನಲ್ಲಿ ಈ ದಿವಸ ನಾವು ಕಾಣ್ತಾ ಇದ್ದೇವೆ ಕೋಸ್ಟಲ್ ಕಾರ್ನಿವಲ್. ಬಹುಶಃ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ದ ಹಿಸ್ಟ್ರಿ ಆಫ್ ಪಡುಬಿದ್ರಿ ಬ್ಲೂ ಫ್ಲ್ಯಾಗ್ ಬೀಚ್ ಫ್ರಂಟಲ್ಲಿ ಭಾಳ ಅದ್ಭುತವಾದಂಥ ಪಗೋಡೋ ಸ್ಟಾಲ್ಸ್ ಎಲ್ಲ ಹಾಕಿ ಎಲ್ಲ ರೀತಿಯ ವೆರೈಟಿಯ ಖಾದ್ಯಗಳನ್ನು ಹಾಗೂ ಐಸ್ ಕ್ರೀಮ್ಸ್ ಇರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಎಲ್ಲ ಒಂದಲ್ಲ ಒಂದು ಥರಕ್ಕಿಂತ ಚೆನ್ನಾಗಿರುವಂಥ ಖಾದ್ಯಗಳು ಇಲ್ಲಿ ಸಿಗಲಿಕ್ಕಿದೆ. ಮತ್ತು ತುಂಬ ಬೀಚ್ ಆ್ಯಕ್ಟಿವಿಟೀಸ್ ನಡೀಲಿಕ್ಕಿದೆ. ಎಲ್ಲ JCಗಳು ಸಹ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕರೆ ಕೊಡೋದಂದರೆ ಇಷ್ಟೇ, ಈ ವಿಡಿಯೋ ನೋಡ್ತಾ ಇರುವವರು ತುಂಬ ಜನ
JCI ಸಂಸ್ಥೆ ಬಗ್ಗೆ ತಿಳ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಉಡುಪಿ ಅಥವಾ ಮಂಗಳೂರಲ್ಲಿ ಇರುವಂಥ ಅನೇಕ ನಿಮ್ಮ ಸ್ನೇಹಿತರನ್ನು ಕೇಳಿ ತಿಳ್ಕೊಳ್ಳಿ. JCI ಸಂಸ್ಥೆ ಬಗ್ಗೆ ನಿಮಗೆ ಅವರು ಮಾಹಿತಿ ಕೊಡ್ತಾರೆ. ಇಲ್ಲದಿದ್ದರೆ ಪಡುಬಿದ್ರೆಯಲ್ಲಿ ನಿಮ್ಮ ಪರಿಚಯಸ್ಥರಿದ್ದರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. JCI ಸಂಸ್ಥೆಗೆ ನೀವೆಲ್ಲರೂ ಸದಸ್ಯರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಹಲೋ ಎವ್ರಿವನ್, ನಾನು JCI ಸೆನೆಟರ್ ಲೋಕೇಶ್ ರೈ, JCI ವಲಯ 15ರ JCI ಅಲುಮ್ನೈ ಕ್ಲಬ್ನ ಝೋನ್ ಚೇರ್ಮನ್. ಇವತ್ತು ನಾವೊಂದು ವಿಶೇಷ ಸಂದರ್ಭದಲ್ಲಿ ಪಡುಬಿದ್ರೆಯಲ್ಲಿದ್ದೇವೆ. JCI ಪಡುಬಿದ್ರೆಯ 50ನೇ ವರ್ಷವನ್ನು ಆಚರಿಸುವಂಥ ಈ ಸುಸಂದರ್ಭದಲ್ಲಿ ಬಹಳಷ್ಟು ಬೀಚ್ ಆ್ಯಕ್ಟಿವಿಟಿಗಳಿರ್ಬೋದು, ಮನೋರಂಜನೆಗಳಿರ್ಬೋದು, ನಮ್ಮ ಸದಸ್ಯರನ್ನು ಮೀಟ್ ಆಗುವಂಥದ್ದು, ಫ್ರೆಂಡ್ಸ್ಗಳನ್ನು ಮೀಟ್ ಆಗುವಂಥದ್ದು, ನೆಟ್ವರ್ಕಿಂಗ್, ಈ ರೀತಿಯಾದಂತಹ ಹಲವು ಕಾರ್ಯಕ್ರಮಗಳಿಗೆ ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ. ಆತ್ಮೀಯರೇ, ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕಿದ್ರೆ ಎಲ್ಲರಿಗೂ JCI ಎನ್ನುವಂಥ ಸಂಸ್ಥೆ ಬಹಳಷ್ಟು ಚಿರಪರಿಚಿತವಾಗಿದೆ. ಯಾಕಂದರೆ 105 ವರ್ಷಗಳಿಂದ ವಿಶ್ವದಾದ್ಯಂತ ಇರತಕ್ಕಂಥ ಈ ಸಂಸ್ಥೆ, ಇದರ ಪ್ರಾಮುಖ್ಯತೆ ಇಷ್ಟು ವರ್ಷ ಇರಬೇಕಾದ್ರೆ ಆ ಪ್ರಾಮುಖ್ಯತೆ ಅಂತ ಇದ್ದೇ ಇರ್ತದೆ. ನಮ್ಮ ಒಂದು ವಿಶೇಷವಾದಂಥ ಈ JCI ಅಲುಮ್ನೈ ಕ್ಲಬ್ಬು ನಮ್ಮ ಪಾಸ್ಟ್ JCಗಳು, ಅಲುಮ್ನೈಸ್ ಮೆಂಬರ್ ಯಾರೆಲ್ಲ ಇರ್ತಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಮತ್ತೆ ಅವರಿಗೆ JCIಯಲ್ಲಿ ಅವಕಾಶಗಳನ್ನು, ಬೇರೆ ಬೇರೆ ರೀತಿಯಾದ ಅವಕಾಶಗಳಿವೆ, ಅವುಗಳನ್ನು ಒದಗಿಸಿಕೊಡುವಂಥ ಒಂದು ವೇದಿಕೆ ಇವತ್ತು ಅಲುಮ್ನೈ ಕ್ಲಬ್ ಇದಾಗಿದೆ. ಎಲ್ಲರೂ ಯಾರೆಲ್ಲ ಪಾಸ್ಟ್ JCಗಳು ನಿಮ್ಮ ಸುತ್ತಮುತ್ತ ಇದ್ದೀರಿ ಅವರು ಮತ್ತೆ JC ಸಂಸ್ಥೆಗೆ ಸೇರಲು ಬಯಸಿದರೆ ಈಗ ಅವಕಾಶ ಓಪನ್ ಆಗಿದೆ, ಎಲ್ಲರೂ ಸೇರ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ JC. ಬ್ಲಾಗನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವೀಡಿಯೋಸನ್ನು ತರ್ತಾ ಇರ್ತೇವೆ. ಸೊ ಇವತ್ತು ಮುಗೀತು, ಮನೆಗೆ ಹೊರಟದ್ದು ಈಗ. ಎಲ್ಲರಿಗೆ ಗುಡ್ ನೈಟ್, ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್.